Shake it. ಹಾಯ್ ಫ್ರೆಂಡ್ಸ್, ಇಂದಿನ ಕಾಲದ ಮಕ್ಕಳು ಬೆಳಗ್ಗೆ ಎದ್ದು ಯೋಗ, ವ್ಯಾಯಾಮ, ಜ್ಞಾನ, ಪೂಜೆ ಮತ್ತು ಓದುತ್ತಿದ್ದರು ಸಹ. ಆದರೆ ಈಗಿನ ಕಾಲದ ಮಕ್ಕಳ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಅಯ್ಯೋ, ಇನ್ನೂ ಅದು ಬಂದಿಲ್ಲ. ಸೂರ್ಯ ಬೇರೆ ನೆತ್ತಿ ಮೇಲೆ ಬಂದ. ಮಾಡ್ತೀನಿ ತಡಿ ಇವ್ರಿಗೆ. ಶೀಶೆ ಎಲ್ಲ ಏನ್ ಮಾಡ್ತಿದ್ಯಾ? ಬೆಳಿಗ್ಗೆ ಆಯ್ತು ಹೇಳು. ಏನಿಲ್ಲ ಅಮ್ಮ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ನೋಡ್ತಾ ಇದ್ದೀನಿ. ಬಸವರಾಜ್, ನೀನೇನ್ ಮಾಡ್ತಿದ್ಯೋ? ಇಲ್ಲ ಅಮ್ಮ, ನಿನ್ನೆ ರೀಲ್ಸ್ ಬಂದಿಲ್ಲ, ಎಷ್ಟು ಕಮೆಂಟ್ ಲೈಕ್ ಬಂದಿದ್ದೇವೆ ನೋಡುತ್ತಿದ್ದೇನೆ. ನೀನೇನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅಮ್ಮ, ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೋರಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯೋ ಮಮ್ಮಿ ಯೋ. ಅಯ್ಯೋ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಮೊಬೈಲ್ ಅಂತಿರ್ತಾರೆ. ಮೊಬೈಲ್ ಬಿಟ್ಟು ಆಚೆನೆ ಬರೋದಿಲ್ಲ. ಈಗಿನ ಕಾಲ ಮಕ್ಕಳಿಗೆ ಮೊಬೈಲೇ ಪ್ರಾಣ. ಎಲ್ಲೋದ್ರೂ ಮೊಬೈಲ್ ಬಿಡಲ್ಲ ಅಂತೀನಿ. ಅಲ್ಲಿ ಹೊರಗಡೆ ಪ್ರವಾಹ ಆಗ್ತಾ ಇದೆ, ನೋಡೋಣ ಬನ್ನಿ. ಇಲ್ಲ ಅಮ್ಮ, ನೀನೇ ವಿಡಿಯೋ ಮಾಡ್ಕೊಂಬ. ಯೂಟ್ಯೂಬ್ ಹಾಕಿದ್ರೆ ಸಿಕ್ಕಾಪಟ್ಟೆ ಲೈಕ್ಸ್ ಬರ್ತನ. ಅಬ್ಬಬ್ಬಾ, ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲಪ್ಪ. ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರಂಗೋಲಿ ಬಿಡಿಸ್ತಿದ್ವಿ. ಆದ್ರೆ ಈಗಿನ ಕಾಲ ಮಕ್ಕಳಿಗೆ ಮೊಬೈಲೇ ಪ್ರಾಣ. ಟಾಯ್ಲೆಟಿಗೆ ಹೋದ್ರೂ ಮೊಬೈಲ್ ಬಿಡಲ್ಲ ಅಂತೀನಿ. ಸರಿ, ಎದ್ದೇಳಿ ಸ್ಕೂಲ್ಗೆ ಹೋಗಕ್ಕೆ ಲೇಟ್ ಆಯ್ತು. ಓಕೆ ಮಾಮ್. ಓಕೆ ಅಮ್ಮ. ಓಕೆ ಮಮ್ಮಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗಿನ ಕಾಲದ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲೇ ಅಂತಿರ್ತಾರೆ. ಇನ್ನು ಈ ಮೊಬೈಲಿಂದ ಏನೇನೋ ಅನಾಹುತ ಆಗುತ್ತದೆ ನೋಡೋಣ ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಮಮ್ಮಿ. ಡಾಕ್ಟರ್, ನನ್ನ ಮಗಳಿಗೆ ಕಣ್ಣವಾಗಿದೆ. ನಿಮ್ಮ ಮಗಳು ಫೋನ್ ನೋಡುತ್ತಾಳೆ. ಹೌದು ಡಾಕ್ಟರ್. ಮೊದಲು ನೀವು ಫೋನ್ ನೋಡೋದು ಬಿಡ್ರಿ, ಆಮೇಲೆ ನಿಮ್ಮ ಮಗಳು ಫೋನ್ ನೋಡೋದು ತಾನಾಗೆ ಬಿಡುತ್ತಾಳೆ. ಇವತ್ತು ಒಂದು ದಿವಸ ಇಲ್ಲೇ ಬಿಟ್ಟು ಹೋಗಿ ಚೆಕಪ್ ಮಾಡುತ್ತೇನೆ. ನಾಳೆ ಬಂದು ಕರೆದುಕೊಂಡು ಹೋಗಿ. ಡಾಕ್ಟರ್, ನನ್ನ ಮಗಳಿಗೆ ಹುಷಾರ ಅಂತ ಮೆಸೇಜ್ ಮಾಡ್ತಿಲ್ಲ, ಫೋನ್ ಮಾಡ್ತೀರ? ಮೊದಲು ನೀವು ಫೋನಿಂದ ದೂರ ಇರಿ. ಓಕೆ ಡಾಕ್ಟರ್. ಹಾಯ್. ಹಲೋ. ಹೌ ಆರ್ ಯು? ಐ ಆಮ್ ಫೈನ್. ಯಾಕೆ ಡಾಕ್ಟರ್ ಈಕಿ ಬರೀ ಸರ್ಚ್ ಮಾಡೇ ಮಾತಾಡುತ್ತಾಳೆ? ಏನಾಗಿದೆ ಈಕೆಗೆ? ಇವಳಿಗೆ ಮೆಸೇಜ್ ಮಾಡಿ ಮೆಸೇಜ್ ರೋಗ ಬಂದು ಬಿಟ್ಟಿದೆ. ಅದಕ್ಕೆ ಯಾವಾಗಲೂ ಯಾವಾಗ ಬೇಕಾದರೂ ಮೆಸೇಜ್ ಮಾಡೇ ಮಾತಾಡುತ್ತಾಳೆ. ಬಾರೇ ಸೆಲ್ಫಿ ತಕೊಳ್ಳೋಣ. ಡಾಕ್ಟರ್, ಬಿಡಿಸಿ. ಯಾಕೆ ಡಾಕ್ಟರ್ ಈಕಿ ಬರೀ ಸೆಲ್ಫಿನೇ ತಕ್ಕೋತಾಳು? ಇವಳಿಗೆ ಸೆಲ್ಫಿ ತಕೊಂಡು ಸೆಲ್ಫಿ ರೋಗ ಬಂದು ಬಿಟ್ಟಿದೆ. ಅದಕ್ಕೆ ಯಾವಾಗಲೂ ಯಾವಾಗ ಬೇಕಾದರೂ ಸೆಲ್ಫಿ ತಕೊಂಡೇ ಮಾತಾಡುತ್ತಾಳೆ. ಅಯ್ಯೋ, ನನ್ನ ಜೀವನನೇ ಬಾಯಿಗೆ ಬಂದಂಗಾಯ್ತು ಡಾಕ್ಟರ್. ನಾನು ಇನ್ಮೇಲೆ ಫೋನ್ ಯೂಸ್ ಮಾಡಲ್ಲ ಡಾಕ್ಟರ್. ಒಳ್ಳೆಯ ಡಿಸಿಷನ್, ಹೋಗಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಬೈಲ್ದಿಂದ ಆರೋಗ್ಯದ ಮೇಲೆ ಎಷ್ಟು ದುರದೃಷ್ಟ ಬೀರುತ್ತದೆ ಅಂತ. ಈಗ ಮನೆಗಳಲ್ಲೂ ಮೊಬೈಲ್ ರಾಮಾಯಣ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ. ಇಲ್ಲ, ನಾನು ಇವತ್ತು ಶಾಲೆಗೆ ಹೋಗೋದಿಲ್ಲ. ಏಕೆ ಹೋಗೋದಿಲ್ಲ? ನಾ
ನನಗೆ ಮೊಬೈಲ್ ಬೇಕು. ಮೊಬೈಲ್ ಬೇಕಾ ರೀ? ನಿಮ್ಮ ಮಗನಿಗೆ ಮೊಬೈಲ್ ಬೇಕಂತೆ. ಹೇಗ ಏನಾಗಿದೆ ನಿಮ್ಗೆ? ಮುಂಜಾನೆ ಏನು ನಿಮ್ಮದು ಕಿರಿಕಿರಿ? ನಿಮ್ಮ ಮಗನಿಗೆ ಮೊಬೈಲ್ ಬೇಕಂತೆ. ಚೋಟ ಇದೀ ಮಗನ, ಮೊಬೈಲ್ ಬೇಕಾ ನಿಂಗೆ? ಮೊಬೈಲ್ ಇಲ್ಲಪ್ಪ, ನನಗೆ ಮೊಬೈಲ್ ಕೊಡಿಸ್ಲಿ. ನಾ ಸ್ಕೂಲ್ಗೆ ಹೋಗೋದಿಲ್ಲ, ಊಟನೂ ಮಾಡೋದಿಲ್ಲ. ಈಗ ಏನ್ ಮಾಡೋದ್ರಿ? ಹೇಗಾದ್ ಮಾಡಿ ಅವ್ನು ಮೊಬೈಲ್ ಕೊಡ್ಸೋಂಗ. ಪಾಪ ಅವ್ರ ಮಗನಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ಕಷ್ಟಪಡತ್ತಾರು. ಏ ಅಣ್ಣ, ಏನ್ ಮಾಡತ್ತಿ? ಅಯ್ಯೋ, ಮಳೆನೇ ಬರ್ತಿಲ್ಲ, ಬೆಳೆ ಹೇಗ್ ಬರುತ್ತೋ? ಏ ರಂಜನಾ ಅಕ್ಕನ ಒಳ್ಳೆ ಕೆಲಸ ಮಾಡತ್ತಿಲ್ಲ. ನನ್ನ ಮಗ ಮೊಬೈಲ್ ಬೇಕಾಯ್ತಂತ ಅದಕ್ಕೆ ಎಷ್ಟು ದುಡಿಯಾತು. ಅಕ್ಕಿ ಮಗ್ಗ ಮೊಬೈಲ್ ಬೇಕಾಗಿತ್ತ, ಅದಕ್ಕೆ ಇಟ್ಟು ಕಷ್ಟ ಪಡತ್ತಾರತ್ತವ್ರ. ಹೌದಲ್ವಾ? ಈಗಾದ್ರೂ ಊಟ ಮಾಡು ಪುಟ್ಟ. ಇಲ್ಲ, ನಾನು ಊಟ ಮಾಡೋದಿಲ್ಲ. ಊಟ ಮಾಡೋ ಚೈತನ್. ಇಲ್ಲ, ನಾನು ಊಟ ಮಾಡೋದಿಲ್ಲ. ಟಂಟಡ. ಏ ಮೊಬೈಲ್ 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 ಸಿಕ್ತು. ಮೊಬೈಲಲ್ಲಿ ರೇಸ್ ಮಾಡುತ್ತೇನೆ, ಸ್ಟೋರಿ ಹಾಕುತ್ತೇನೆ, ಪಬ್ಜಿ ಆಡುತ್ತೇನೆ, ಫ್ರೀ ಫೈರ್ ಆಡುತ್ತೇನೆ. ಈಗಾದ್ರೂ ಚೆನ್ನಾಗಿ ಓದ್ಕೋ ಪುಟ್ಟ. ಓಕೆ ಅಮ್ಮ. ಸರ್ ಬಂದ್ರೆ ಕೇಳ್ಕೊಂಡ್ರೆ ಸರ್, ಗುಡ್ ಆಫ್ಟರ್ನೂನ್ ಸಿಡನ್. ಯಾಕ್ರೋ ಬಾಯ್ ಮಾಡತ್ತೀರಿ ಎಲ್ಲಾರು? ಇದನ್ನ ಮಾಡ್ತೀರೋ, ಓದ್ಕೋದು ಮಾಡ್ತೀರೋ? ಇನ್ನು ನಿಮಗ 15 ದಿನದಾಗ ಬೋರ್ಡ್ ಎಕ್ಸಾಮ್ ಇರ್ತೈತಿ, ಚೆನ್ನಾಗಿ ಓದ್ಕೋರಿ ಎಲ್ಲಾರು. ಓಕೆ ಸರ್. ಬರೋ ನಿಂದೈತಿ. ಇನ್ನು 15 ದಿನದಾಗ ಬೋರ್ಡ್ ಎಕ್ಸಾಮ್ ಇರ್ತಾವ. ನಾ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗಿತೇನೆ. ಏ ವೆಂಕಟೇಶ್, ಏನು? ಇವತ್ತು ಚಾಟ್ ಯಾಕೆ ಮಾಡಿಲ್ಲ? ಸ್ಟೇಟಸ್ ಯಾಕೆ ಇಟ್ಟಿಲ್ಲ? ಇನ್ನು 15 ದಿನಗಳ ನಂತರ ಬೋರ್ಡ್ ಎಕ್ಸಾಮ್ ಇರ್ತದೆ, ನಾನು ಓದ್ಕೋಬೇಕು. ಫೋನ್ ನೋಡೋಣ ಬಾ. ನಾನು ಬರೋದಿಲ್ಲ. ಫೋನ್ ನೋಡೋಣ ಬಾ. ನಾನು ಬರೋದಿಲ್ಲ. ಫೋನ್ ನೋಡಿ ಆಮೇಲೆ ಓದ್ಕೊಂಡ್ರೆ ಆಯ್ತು. ಎಲ್ಲಾರು ನಿಮ್ ಸೀಟ್ನಾಗ ಕುತ್ಕೋರಿ. ಈಗ ಎಲ್ಲಾರ್ಗೂ ಪೇಪರ್ ಕೊಡ್ತನ. ಸ್ಟಾರ್ಟ್. ಅಣ್ಣ ತೋರ್ಸಣ್ಣ. ತೋರ್ಸಲ್ಲ, ಹೋಗು. ಅಕ್ಕ ತೋರ್ಸಕ್ಕ. ಟೈಮ್ ಅಪ್. ಪೇಪರ್ ಕಲೆಕ್ಟ್ ಮಾಡ್ತೀನಿ ಎಲ್ಲಾರ್ದು.
10ನೇ ಕ್ಲಾಸ್ ರಿಸಲ್ಟ್ ಬಂದೈತಿ ಯಾರ್ಯಾರು ಅಟೆಂಡ್ ಮಾರ್ಕ್ಸ್ ತೆಗ್ದಾರ ಗೊತ್ತಾಕೈತಿ ಗೌರಿ 97%. ಅಕ್ಷತಾ 95%. ಅಮರ್ 93%. ಸರ್ ನನ್ನ ರಿಸಲ್ಟ್ ಏನಾಯ್ತು ಸರ್? ನೀ ಫೇಲ್ ಆಗಿದಿ. ಸರ್ ಸುಳ್ಳು ಹೇಳ್ಬೇಡಿ, ಹೇಗಾದರೂ ಮಾಡಿ ಪಾಸ್ ಮಾಡಿ ಸರ್. ನೀ ಫೇಲ್ ಆಗೋ ಕಾರಣ ನಿನ್ನ ಮೊಬೈಲ್ದಾಗ ಫ್ರೀ ಫೈರ್ ವಾಟ್ಸಪ್ ಅಂತ ವಿಡಿಯೋ ಅಂತ ಗೇಮ್ ಆಡ್ತಿ. ನೀ ಓದಲಾಗಂತಲೇ ಫೇಲ್ ಆದಿ. ಸರ್ ಮತ್ತೆ ಕಟ್ ಪಾಸ್ ಆಗ್ತೀನಿ ಸರ್. ಎಕ್ಸಾಮ್ ಯಾವಾಗೈತೆ ಸರ್? ಒಳ್ಳೆ ಡಿಸಿಷನ್, ಹೋಗು. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಬೈಲಿಂದ ಮಕ್ಕಳು ಯಾವ ರೀತಿ ಹಾಳಾಗುತ್ತಿದ್ದಾರೆ ಅಂತ. ಫ್ರೀ ಫೈರ್, ಪಬ್ಜಿ, ಲೂಡೋ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಲವಾರು ಆ್ಯಪ್ನಿಂದ ಮಕ್ಕಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ನೀವು ತಿಳಿದುಕೊಳ್ಳಬೇಕಾದ ಏನೆಂದರೆ 10ನೇ ತರಗತಿಯಿಂದ ಎಲ್ಲ ನನ್ನ ಸಹೋದರ ಹಾಗೂ ಸಹೋದರಿಗೆ ಹೇಳುವುದೇನೆಂದರೆ ಚೆನ್ನಾಗಿ ಓದಿಕೊಳ್ಳಿ, ಮೊಬೈಲ್ ಬಳಕೆ ಕಡಿಮೆ ಮಾಡಿ ಮತ್ತು ನಿಮ್ಮ ಶಾಲೆ, ನಿಮ್ಮ ಗುರುಗಳಿಗೆ ಹಾಗೂ ನಿಮ್ಮ ಪೋಷಕರಿಗೆ ಕೀರ್ತಿಯನ್ನು ತನ್ನಿ ಎಂದು ಹೇಳುತ್ತೇನೆ. ಧನ್ಯವಾದಗಳು.